ಒಂದು ಕಾಲದಲ್ಲಿ ಕನ್ನಡ ಸಿನಿಪ್ರಿಯರ ಹೃದಯ ಗೆದ್ದಿದ್ದ ಹಳ್ಳಿ ಮೇಷ್ಟ್ರು ಚಿತ್ರದ ನಾಯಕಿ ಈಕೆ. ಅವರ ನಗು, ಅವರ ಅಭಿನಯ, ಅವರ ಸೌಂದರ್ಯದ ಆರಾಧಕರು ಎಷ್ಟೋ, ಮನಸೋತವರು ಎಷ್ಟೋ. ಆದರೆ ವರ್ಷಗಳ ನಂತರ ಇದೇ ನಟಿ ಕನ್ನಡದ ಕ್ರೇಜಿ ಸ್ಟಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಅದು ಅತ್ಯಾಚಾರದ ಆರೋಪ. ಆ ಆರೋಪದಿಂದ ಚಿತ್ರರಂಗದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಯಿತು. ಆದರೆ ಈಗ 34 ವರ್ಷಗಳ ಬಳಿಕ ಅದೇ ನಟಿ ಕಣ್ಣೀರಿಟ್ಟು ಕ್ಷಮೆ ಕೇಳಿದ್ದಾರೆ. ಇಷ್ಟ ದಿನ ಅಜ್ಞಾತವಾಸಿಯಾಗಿದ್ದ ಬಿಂದಿಯಾ ಇದೀಗ ಪ್ರತ್ಯಕ್ಷರಾಗಿದ್ದಾರೆ. ಹಾಗಾದ್ರೆ ನಿಜವಾಗಿ ಏನಾಯ್ತು? ಯಾರು ಈ ಫರ್ಹೀನ್ ಖಾನ್? ಯಾಕೆ ಬಿಂದಿಯಾ ಅಂತ ಪ್ರಸಿದ್ಧರಾದ್ರು? ರವಿಚಂದ್ರನ್ ವಿರುದ್ಧ ಅವರು ಮಾಡಿದ ಆರೋಪ ಎಂಥದ್ದು? ಮತ್ತೆ ಯಾಕೆ ಕ್ಷಮೆ ಕೇಳಬೇಕಾಗಿ ಬಂತು ಅಂತ ಕೇಳಿದ್ರ ಈ ಸ್ಟೋರಿ ನೋಡಿ ಉತ್ತರ ಸಿಗುತ್ತೆ. ರವಿಚಂದ್ರನ್ ಮೇಲೆ ಸುಳ್ಳೇ ಸುಳ್ಳು ಆರೋಪ ಮಾಡಿದ್ದ ಸುಂದರಿ, ಅತ್ಯಾಚಾರ ಯತ್ನದ ಕಥೆ ಕಟ್ಟಿದ್ದ ನುಗ್ಗೆಕಾಯಿ ಹಾಡಿನ ಮದನಾರಿ. 34 ವರ್ಷದ ಹಿಂದಿನ ಕಥೆ. ಆಕೆ ಕನ್ನಡಕ್ಕೆ ಪರಿಚಯವಾಗಿದ್ದ ಹೊಸ ಮುಖ. ಅಭಿಮಾನಿಗಳಿಗೆ ಆಕೆಯ ಅಡ್ರೆಸ್ ಬೇಕಿರಲಿಲ್ಲ. ಆಕೆಯ ಮೂಲವನ್ನ ಕೆದಕೋದಕ್ಕೂ ಕೂಡ ಹೋಗಿಲ್ಲ. ಆದರೆ ಯಾವಾಗ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಪರಿಮಳ ಪಾತ್ರದಲ್ಲಿ ಕಾಣಿಸ್ಕೊಂಡ್ಲೋ ಆಕೆಯನ್ನ ಕನ್ನಡದ ಅಭಿಮಾನಿಗಳು, ಅದರಲ್ಲೂ ರವಿಚಂದ್ರನ್ ಫ್ಯಾನ್ಸ್ಗಳು ಮೊಗೆದು ಪ್ರೀತಿಯನ್ನ ಕೊಟ್ಟರು. 1990ರ ದಶಕದ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹಿಟ್ ಆಗಿದ್ದ ಹಳ್ಳಿ ಮೇಷ್ಟ್ರು ಸಿನಿಮಾ, ಅದರ ನಾಯಕಿಯೇ ಬಿಂದಿಯಾ ಅಲಿಯಾಸ್ ಫರ್ಹೀನ್ ಖಾನ್. ಅದಾಗಲೇ ಜಾನ್ ತೇರಿ ನಾಮ್ ಹಿಂದಿ ಸಿನಿಮಾದಲ್ಲಿ ಚೊಚ್ಚಲ ನಟನೆ ಮಾಡಿ ಸೈಯನಿಸಿಕೊಂಡಿದ್ದ ಬಿಂದಿಯಾ ಹಳ್ಳಿ ಮೇಷ್ಟ್ರು ಚಿತ್ರಕ್ಕಾಗಿ ದಕ್ಷಿಣದತ್ತ ಮುಖ ಮಾಡಿದಾಕೆ. ಜಾನ್ ತೇರಿ ನಾಮ್ ಹಿಟ್ ಆಗಿದ್ರು ಕೂಡ ಹಳ್ಳಿ ಮೇಷ್ಟ್ರು ಚಿತ್ರ ಅದಕ್ಕಿಂತ ಹೆಸರನ್ನ ತಂದುಕೊಟ್ಟಿತ್ತು ಬಿಂದಿಯಾಗೆ. ಮೂಲ ಹೆಸರು ಫರ್ಹೀನ್ ಖಾನ್. ಹಳ್ಳಿ ಮೇಷ್ಟ್ರು ಚಿತ್ರಕ್ಕಾಗಿ ಅಭಿನಯಿಸುವ ವೇಳೆ ಹೆಸರನ್ನ ಬಿಂದಿಯಾ ಆಗಿ ಬದಲಿಸಿಕೊಂಡ್ರು. ಅಸಲಿಗೆ ಹಳ್ಳಿ ಮೇಷ್ಟ್ರು ಸಿನಿಮಾ ಭಾರಿ ಹಿಟ್ ಆಗಿದ್ರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಬಿಂದಿಯಾ ಅವರಿಗೆ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗಲಿಲ್ಲ. ರಾಯರು ಬಂದರು ಮಾವನ ಮನೆಗೆ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಜೊತೆಗೆ ಎರಡನೇ ನಾಯಕಿಯಾಗಿ ಅಭಿನಯಿಸಿದ್ರು. ಇಲ್ಲಿ ಅವರಿಗಿದ್ದಿದ್ದು ಕಡಿಮೆ ಸ್ಕ್ರೀನ್ ಸ್ಪೇಸ್ ಇರುವಂತಹ ಪಾತ್ರ. ಇಷ್ಟೇ, 2 ಕನ್ನಡದ ಚಿತ್ರಗಳು ಬಿಂದಿಯಾರನ್ನ ಸ್ಯಾಂಡಲ್ವುಡ್ ಇನ್ನೂ ನೆನಪಿಸಿಕೊಳ್ಳುತ್ತೆ. ಯಾಕೆಂದ್ರೆ ಆಕೆಯನ್ನ ಕನ್ನಡದ ಈ 2 ಸಿನಿಮಾಗಳು ಮನೆಮಗಳನ್ನ ಮಾಡಿತ್ತು. ಆದರೆ ಇದಾಗಿ ಕೆಲವೇ ವರ್ಷಗಳಲ್ಲಿ ಆಕೆ ಮಾಡಿದ್ದು ಮಾತ್ರ ಮಹಾಮೋಸ, ಸುಳ್ಳು. ಹಸಿ ಸುಳ್ಳಿನ ಬಾಣವನ್ನ ಬಿಡೋದಕ್ಕೆ ಹೊರಟಿದ್ಲು. ಉಂಡ ಮನೆಗೇನೆ ದ್ರೋಹ ಬಗೆಯುವ ಕೆಲಸ ಮಾಡಿದ್ಲು. ಬಿಂದಿಯಾ ಮಾಡಿರುವ ಆರೋಪವನ್ನ ಕನ್ನಡಿಗರು ಮರೆತಿಲ್ಲ, ಮರೆಯೋದೂ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಸತ್ಯವಿರಲಿಲ್ಲ, ಕೋರ್ಟ್ನಲ್ಲಿ ಸಾಬೀತು ಆಗಲಿಲ್ಲ. ಹಳ್ಳಿ ಮೇಷ್ಟ್ರು ಸಿನಿಮಾದ ಬಳಿಕ ಬಿಂದಿಯಾಗೆ ಬೇರೆ ಇಂಡಸ್ಟ್ರಿಯಲ್ಲಿ ಭಾರಿ ಅವಕಾಶದ ದಾರಿ ಓಪನ್ ಆದ ಬಳಿಕ ಅಪ್ರಬುದ್ಧ ಸಂದರ್ಶನವೊಂದನ್ನ ಕೊಡ್ತಾರೆ. ಅಲ್ಲಿ ರವಿಚಂದ್ರನ್ ತಮ್ಮ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ರು ಎಂಬ ಗಂಭೀರ ಆರೋಪ ಮಾಡ್ತಾರೆ. ಮೈಸೂರಿನ ಸದರ್ನ್ ಸ್ಟಾರ್ ಹೋಟೆಲ್ನಲ್ಲಿ ರವಿಚಂದ್ರನ್ ನನ್ನೊಂದಿಗೆ ಕೆಟ್ಟದಾಗಿ ನಡ್ಕೊಂಡ್ರು, ಅತ್ಯಾಚಾರಕ್ಕೆ ಯತ್ನ ಮಾಡಿದ್ರು. ಇದು ಬಾಂಬೆ ಮ್ಯಾಗಝಿನ್ಗೆ ಬಿಂದಿಯಾ ಕೊಟ್ಟಿದ್ದ ಸ್ಫೋಟಕ ಸಂದರ್ಶನ. ಆ ಕಾಲಕ್ಕೆ ಇದು ಸ್ಯಾಂಡಲ್ವುಡ್ನಲ್ಲಿ ಸ್ಕ್ಯಾಂಡಲ್ಗೆ ಎಡೆಮಾಡಿಕೊಟ್ಟಂತಹ ಸಿಡಿಮದ್ದಿನ ಸಮಾಚಾರ. ಈ ಸಂದರ್ಶನದ ಪೂರ್ಣ ಪಾಠ ಓದಿದ ರವಿಚಂದ್ರನ್ ಅರೆಕ್ಷಣ ಕಂಗಾಲಾದ್ರು. ಮೈಕೊಡವಿ ಎದ್ದು ನಿಂತರು. ಕನ್ನಡಿಗರು ರವಿಯ ಬೆನಿಗೆ ನಿಂತರು. ಬಂದಿದ್ದನ್ನ ಎದುರಿಸಬೇಕು, ಸತ್ಯ ಜನರ ಮುಂದಿಡಬೇಕು ಅಂತ ಮನದಲ್ಲಿಯೇ ಪ್ರತಿಜ್ಞೆ ಮಾಡಿದ್ರು. ಸುಳ್ಳು ಆರೋಪವನ್ನು ಹೊರಿಸಿದ್ದ ಬಿಂದಿಯಾ ವಿರುದ್ಧ ಕಾನೂನು ಹೋರಾಟವನ್ನ ಆರಂಭಿಸಿದ ರವಿಚಂದ್ರನ್ ಕೇವಲ ₹1 ಮಾನನಷ್ಟ ಮೊಕದ್ದಮೆ ಹೂಡಿದ್ರು. ಗಯ್ಯಾಳಿ ಬಿಂದಿಯಾಳನ್ನ ಕಟಕಟೆಗೆ ತಂದು ನಿಲ್ಲಿಸಿದ್ರು. ನ್ಯಾಯಾಲಯದಲ್ಲಿ ಛೀಮಾರಿ ಹಾಕಿಸಿದ್ರು. ಕೇಸನ್ನ ಗೆದ್ದು ಬಿಂದಿಯಾಗೆ ತಕ್ಕ ಪಾಠ ಕಲಿಸಿದ್ರು. ರವಿಯ ಮಾನವನ್ನ ಹರಾಜು ಹಾಕುವಂತಹ ಹೇಳಿಕೆ ಕೊಟ್ಟಿದ್ದ ಬಿಂದಿಯಾ ಕೊನೆಗೆ ಸಾರಿ ಕೇಳಬೇಕಾಯ್ತು. ತಪ್ಪಾಯ್ತು, ಕ್ಷಮಿಸಿ ಅಂಥೇಳಿ ಅಂಗಲಾಚಬೇಕಾಯ್ತು. ಇದು ರವಿಚಂದ್ರನ್ ಪವರ್. ರವಿಚಂದ್ರನ್ಗೆ ಸಿನಿಮಾ ಅನ್ನೋದು ಬರೀ ದುಡ್ಡು ಮಾಡುವ ಸರ್ಕಲ್ಲ, ಸಿನಿಮಾ ರವಿಯ ಉಸಿರು. ಇಂತಹ ರವಿಚಂದ್ರನ್ ವಿರುದ್ಧ ಗಂಭೀರ ಅಪವಾದವನ್ನ ಮಾಡಿದ್ಲು ಬಿಂದಿಯಾ. ರವಿಚಂದ್ರನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ದರಶಾಹಿ ಆಗ್ತಿದ್ರು. ಆದರೆ ತಲೆ ಮೇಲೆ ಕೈ ಹೊತ್ತು ಸುಮ್ಮನೆ ಕೂರದ ಹಳ್ಳಿ ಮೇಷ್ಟ್ರು ಮಾತ್ರ ಮಹಾನ್ ಸುಳ್ಳಿ ಬಿಂದಿಯಾಗೆ ಸರಿಯಾಗಿಯೇ ಬೆಂಡೆತ್ತಿದ್ರು. ಹಿಂದೊಮ್ಮೆ ರವಿಚಂದ್ರನ್ ಈ ಬಗ್ಗೆ ಮಾತನಾಡಿದ್ದುಂಟು. ಭಾರಿ ಹಿಟ್ಟಾದ ಚಿತ್ರ ಹಳ್ಳಿ ಮೇಷ್ಟ್ರು ಸಿನಿಮಾದ ಬಗ್ಗೆ ಮಾತನಾಡುವ ವೇಳೆ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ರು ಕ್ರೇಜಿ ಸ್ಟಾರ್. ಹಳ್ಳಿ ಮೇಷ್ಟ್ರು ಚಿತ್ರೀಕರಣದ ವೇಳೆ ಬಿಂದಿಯಾ ಕೊಟ್ಟ ಕಾಟ ಒಂದೆರಡಲ್ಲ. ನಕರಾ ರಾಣಿಯ ರಂಪಾಟವನ್ನ ರವಿಚಂದ್ರನ್ ಅವಡುಗಚ್ಚಿ ಸಹಿಸಿಕೊಂಡಿದ್ದು ಒಂದೇ ಕಾರಣಕ್ಕೆ, ಸಿನಿಮಾ ಚೆನ್ನಾಗಿ ಬರಬೇಕೆಂಬ ಇರಾದೆಯಿಂದ ರವಿಚಂದ್ರನ್ ತಾಳ್ಮೆಯ ಗಡಿಯನ್ನ ದಾಟಿರಲಿಲ್ಲ. ಈ ಅಹಿತಕರ ಘಟನೆ ನಡೆದು ದಶಕಗಳೇ ಕಳೆದಿದೆ. ಎಲ್ಲವೂ ಮುಗಿದು ಹೋಗಿದೆ. ಬಿಂದಿಯಾ ನಂತರ ಕನ್ನಡದಲ್ಲಿ ರಾಯರು ಬಂದರು ಮಾವನ ಮನೆಗೆ ಚಿತ್ರದಲ್ಲಿ ನಟಿಸಿ ಕಣ್ಮರೆಯಾಗ್ತಾರೆ. ಸದ್ಯ ಬಿಂದಿಯಾ 2ನೇ ಪತ್ನಿ ರೂಪದಲ್ಲಿ ಖ್ಯಾತ ಕ್ರಿಕೆಟರ್ ಮನೋಜ್ ಪ್ರಭಾಕರ್ ಕೈ ಹಿಡಿದು ಸಂಸಾರವನ್ನ ಮಾಡ್ತಿದ್ದಾಳೆ. ಹಳ್ಳಿ ಮೇಷ್ಟ್ರು ನೋಡಿದ್ರೆ ಮಾತ್ರ ಜ್ಞಾಪಕಕ್ಕೆ ಬರ್ತಾಳೆ. ಆದರೆ ಸುಳ್ಳಿನಲ್ಲಿ ಕಟ್ಟಿದ ಮನೆ ಎಷ್ಟು ದಿನ ತಾನೇ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಅಲ್ವೇ? ಬಹುಶಃ ಭರ್ತಿ 34 ವರ್ಷ ಬಿಂದಿಯಾಗೆ ಗಿಲ್ಟ್ ಕಾಡ್ತಾನೆ ಇತ್ತು ಅನ್ಸುತ್ತೆ. ಮಾಡಿದ ಕರ್ಮ, ಅನಾವಶ್ಯಕ ಆರೋಪ ಇದೆಲ್ಲದಕ್ಕೂ ಕೂಡ ಬಿಂದಿಯಾ ಪಶ್ಚಾತ್ತಾಪ ಪಟ್ಟು ಕಣ್ಣೀರ್ ಹಾಕಿದಾಳೆ.
ಕನ್ನಡಿಗರ ಕ್ಷಮೆ ಕೇಳಿದ್ದಾರೆ. ಮುಖ್ಯವಾಗಿ ರವಿಚಂದ್ರನ್ ಅವರನ್ನ ಕ್ಷಮೆ ಕೇಳಿರುವ ಬಿಂದಿಯಾ ನಾನ್ ಮಾಡಿದ್ದು ಸುಳ್ಳು ಆರೋಪ ಅಂಥೇಳಿ ಒಪ್ಪಿಕೊಂಡಿದ್ದಾಳೆ. ಈ ಮಹಾನ್ ಸುಳ್ಳಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅನ್ನೋದು ಇದಕ್ಕೇನಾ? ಕೊನೆಗೂ 34 ವರ್ಷಗಳ ಬಳಿಕ ಪ್ರತ್ಯಕ್ಷವಾದ ಬಿಂದಿಯಾ ತಪ್ಪೊಪ್ಪಿಕೊಂಡಿದ್ದಾಳೆ. ಕಣ್ಣೀರನ್ನ ಹಾಕಿ ಕ್ಷಮೆ ಕೇಳಿದ್ದಾಳೆ. ನಾನ್ ಮಾಡಿದ್ದೆಲ್ಲ ತಪ್ಪು ಅಂಥೇಳಿ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ರವಿಚಂದ್ರನ್ ಅವರನ್ನ ಭೇಟಿಯಾಗಿ ಕ್ಷಮೆ ಕೇಳುವ ಇರಾದೆಯನ್ನು ವ್ಯಕ್ತಪಡಿಸಿದ್ದಾಳೆ. ಇದಲ್ಲವೇ ಸತ್ಯದ ದರ್ಶನ. ಒಂದು ಕಾಲಕ್ಕೆ ಹಳ್ಳಿ ಮೇಷ್ಟ್ರು ಬಿಂದಿಯಾ ಅಂದ್ರೆ ಕನ್ನಡ ಸಿನಿಪ್ರಿಯರ ಬಾಯಲ್ಲಿ ತುಂಬಾ ಫೇಮಸ್. ವಿವಾದಗಳಿಂದಲೇ ಹೆಚ್ಚು ಫೇಮಸ್ ಈ ಚೆಲುವೆ ಬಿಂದಿಯಾ. ಆತ ದಕ್ಷಿಣ ಭಾರತ ಸಿನಿಮಾಗಳಲ್ಲೂ ಹೆಚ್ಚು ಕಾಣಿಸ್ತೆ. ಈತ ಬಾಲಿವುಡ್ನಲ್ಲೂ ನೆಲೆಯೂರದ ಆಕೆ ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಹೇಳೋ ಸಮಯ ಅಂತೂ ಇಂತೂ ಬಂದಿದೆ. ರವಿಚಂದ್ರನ್ ಮೇಲೆ ಮಾಡಿದ ಆರೋಪಕ್ಕೆ ವಿಷಾದ ವ್ಯಕ್ತಪಡಿಸಿರುವ ಬಿಂದಿಯಾ ಕ್ಷಮೆ ಕೇಳಿ ಕಣ್ಣೀರಿಟ್ಟಿದ್ದಾರೆ. ಬಿಂದಿಯಾ ಪಶ್ಚಾತ್ತಾಪದ ಮಾತು ಈಗ ನಿಮ್ಮ ಮುಂದೆ. ನನ್ನಿಂದ ತಪ್ಪಾಯ್ತು, ಕ್ಷಮಿಸಿ ಎಂದಳು. ಹಳ್ಳಿ ಮೇಷ್ಟ್ರು ಬಿಂದಿಯಾ 34 ವರ್ಷ ಬೇಕಾಯ್ತು ಹೊರಬರಲು. ಬೆಂಕಿ ಸತ್ಯ. ವಿವಾದದ ನಡುವೆಯೂ ಹಳ್ಳಿ ಮೇಷ್ಟ್ರು ಸಿನಿಮಾ ಕನ್ನಡ ಸಿನಿ ಇತಿಹಾಸದಲ್ಲಿ ತನ್ನದೇ ಸ್ಥಾನ ಹೊಂದಿದೆ. ರವಿಚಂದ್ರನ್ ಅವರ ನಟನಾ ಶೈಲಿ, ಬಿಂದಿಯಾ ಸರಳ ಅಭಿನಯ, ಹಾಡುಗಳು ಮತ್ತು ಕತೆ, ಸೂಪರ್ ಹಿಟ್ ಕಾಂಬಿನೇಷನ್ ಎಲ್ಲವೂ ಪ್ರೇಕ್ಷಕರ ನೆನಪಿನಲ್ಲಿದೆ. ಹಾಗೆಯೇ ಆಕೆ ಮಾಡಿದ ಆರೋಪ ಕೂಡ. ಮಾಡಿದ ತಪ್ಪು ಹೃದಯ ಚುಚ್ಚುತ್ತಿದ್ದ ಪರಿಣಾಮ ಬಿಂದಿಯಾ ರವಿಚಂದ್ರನ್ ಹಾಗೂ ಕನ್ನಡಿಗರ ಕ್ಷಮೆ ಕೇಳಿದ್ದಾರೆ. ಹೀಗೆ ರವಿಚಂದ್ರನ್ ಬಳಿ ಕ್ಷಮೆ ಕೇಳುವ ಬಿಂದಿಯಾ ಪಶ್ಚಾತ್ತಾಪದ ಧಗೆಯಲ್ಲಿ ನೊಂದು ಬೆಂದಿರುವುದು ಕಾಣುತ್ತೆ. ನಿರ್ದೇಶಕ ರಘುರಾಮ್ ಅವರ ಕನಸುಗಳ ಕಾರ್ಖಾನೆ ಯೂಟ್ಯೂಬ್ ಚಾನೆಲ್ನಲ್ಲಿ ನೀಡಿರುವ ಸಂದರ್ಶನದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ನಟಿ ಬಿಂದಿಯಾ. ಈ ಮೂಲಕ ಕನ್ನಡಿಗರ ಮುಂದೆ ಬಂದಿದ್ದಾರೆ ಹಳ್ಳಿ ಮೇಷ್ಟ್ರು ನಾಯಕಿ ಪರಿಮಳ. ಹಳ್ಳಿ ಮೇಷ್ಟ್ರು ಬಳಿಕ ವರ್ಷಗಳ ನಂತರ ಬಂದಿದ್ದ ವಿವಾದ ತಣ್ಣಗಾಗಿದೆ. ಆದರೆ ಆಕೆ ಮಾಡಿದ ಆರೋಪ ಸಾಮಾನ್ಯದ್ದಾಗಿರಲಿಲ್ಲ. ಇದೀಗ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ರವಿಚಂದ್ರನ್ ರವರ ಭೇಟಿಗೆ ಹಂಬಲಿಸುತ್ತಿರುವ ಬಿಂದಿಯಾ ರವಿ ಸರ್ ಜೊತೆ ತಾಯಿ ಅಜ್ಜಿ ಪಾತ್ರ ಕೊಟ್ರೂ ಆಕ್ಟ್ ಮಾಡ್ತೀನಿ ಎಂದು ಗೋಗರಿತಿದ್ದಾರೆ. ಕಣ್ಣೀರು ಸುರಿಸಿದ್ದಾರೆ. ರವಿಚಂದ್ರನ್ ತುಂಬಾ ಒಳ್ಳೆಯ ವ್ಯಕ್ತಿ ಎಂದಿದ್ದಾರೀಗ ಬಿಂದಿಯಾ. ಹಳ್ಳಿ ಮೇಷ್ಟ್ರು ಹಿಟ್ ಆದ್ರೂ ರಾಯರು ಬಂದರು ಮಾವನ ಮನೆಗೆ ಚಿತ್ರದ 2ನೇ ನಾಯಕಿಯಾಗಲು ಅವಕಾಶ ಬಿಟ್ರೆ ಬಿಂದಿಯಾಗೆ ಕನ್ನಡದಿಂದ ಅವಕಾಶ ಬರಲೂ ಇಲ್ಲ. ಆಕೆಯ ಕಿರಿಕ್ನಿಂದ ಸಹವಾಸವೇ ಬೇಡ ಎಂದಿತ್ತು ಸ್ಯಾಂಡಲ್ವುಡ್. ಇದೀಗ ಅದೇ ಜಾಗದಲ್ಲಿ ಅವಕಾಶ ಕೇಳುತ್ತಿದ್ದಾರೆ ಬಿಂದಿಯಾ. ಆರಂಭದ ವೃತ್ತಿ ಬದುಕು ಅದ್ಭುತವಾಗಿದ್ರೂ ತಪ್ಪು ನಿರ್ಧಾರಗಳು, ಆತುರದ ಎಡವಟ್ಟು ಬಿಂದಿಯಾಗೆ ನೆಲ ಊರದಂತೆ ಮಾಡಿಬಿಡ್ತು. ಮಾಧುರಿ ತದ್ರೂಪವಾದ್ರೂ ನತದೃಷ್ಟೇ. ಬಿಂದಿಯಾ ಸಿನಿ ಬದುಕು ಅಷ್ಟಕಷ್ಟೇ. ಬಾಲಿವುಡ್ ಮತ್ತು ಸೌತ್ ಇಂಡಿಯನ್ ಸಿನಿಮಾಗಳಲ್ಲಿ ಅತ್ಯದ್ಭುತ ವೃತ್ತಿ ಬದುಕನ್ನ ಹೊಂದುವ ಎಲ್ಲಾ ಅವಕಾಶಗಳು ನಟಿ ಬಿಂದಿಯಾ ಪಾಲಿಗಿತ್ತು. ಆದ್ರೆ ವಿಧಿ ಆಕೆಯ ಬದುಕಲ್ಲಿ ತಪ್ಪು ನಿರ್ಧಾರಗಳನ್ನೇ ಮಾಡಿಸಿತ್ತು. ಒಂದ್ ಕಡೆ ಬಾಜಿಗರ್ ನಂತ ಬ್ಲಾಕ್ ಬಸ್ಟರ್ ಸಿನಿಮಾ ಕೈ ಚೆಲ್ಲಿದ್ದ ಬಿಂದಿಯಾ ಬಾಲಿವುಡ್ ಅಲ್ಲಿ ನೆಲೆಯೂರಲಿದ್ದ ಅವಕಾಶ ಒಪ್ಪಿಸಿಕೊಂಡಿದ್ರು. ಆಕೆ ಇವತ್ತಿನ ಕಾಜೋಲ್ ಮಟ್ಟಿನ ಜನಪ್ರಿಯತೆ ಗಳಿಸುತ್ತಿದ್ರೋ ಇಲ್ವೋ ಅದು ಬೇರೆ ಮಾತು. ಆದ್ರೆ ಖ್ಯಾತಿಯನ್ನಂತೂ ಗಳಿಸ್ತಿದ್ರು. ಬಿಂದಿಯಾ ಅಸಲಿಗೆ ಬಾಲಿವುಡ್ ವಲಯದಲ್ಲಿ ತನ್ನ ನಟನೆಗಿಂತ ಹೆಚ್ಚು ಫೇಮಸ್ ಆಗಿದ್ದು ಆಕೆಯ ಸ್ಫುರದ್ರೂಪಿ ಚೆಲುವಿಗೆ. ಅದಕ್ಕಿಂತ ಮಿಗಿಲಾಗಿ ಆ ಕಾಲಕ್ಕೆ ಬಾಲಿವುಡ್ ಕ್ವೀನ್ ಆಗಿ ಮೆರೆಯುತ್ತಿದ್ದ ಧಗ್ ಧಗ್ ಬಿಡಗಿ ಮಾಧುರಿ ದೀಕ್ಷಿತ್ ತದ್ರೂಪಿ ಅಂತಿದ್ರು ಅನ್ನೋ ಕಾರಣಕ್ಕೆ. ಹೌದು, ಒಂದು ಆಂಗಲ್ ನಲ್ಲಿ ನೋಡಿದ್ರೆ ಮಾಧುರಿಯ ಅವಳಿ ಸಹೋದರಿಯಂತೆ ಹೋಲುವ ಬಿಂದಿಯಾಳನ್ನು ಬಾಲಿವುಡ್ ಮಂದಿ ಹಾಗೆ ಗುರುತಿಸುತ್ತಿದ್ರು. ಕಮಲ್ ಹಾಸನ್ ಜೊತೆಗೂ ತೆರೆ ಹಂಚಿಕೊಂಡಿದ್ದ ಬಿಂದಿಯಾ ಚೆಲುವು, ಪ್ರತಿಭೆಗೆ ಅವಕಾಶಗಳಿಗೇನು ಕಮ್ಮಿ ಇರಲಿಲ್ಲ. ಆದ್ರೂ ಎಲ್ಲವನ್ನೂ ತೊರೆದ ಚೆಲುವೆ ಕಾಲಕ್ರಮೇಣ ಪರದೆ ಮರೆಗೆ ಸರಿದು ಹೋದ್ರು. ಆತುರದ ನಿರ್ಧಾರ, ಅಪ್ರಬುದ್ಧತೆಯಿಂದ ರವಿಚಂದ್ರನ್ ಮೇಲೆ ಅಪವಾದ ಹೊರಿಸಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದ ಬಿಂದಿಯಾ ಅಸಲಿ ಜೀವನ ಈಗ ಹೇಗಿದೆ ಗೊತ್ತಾ? ಅವಕಾಶ ವಂಚಿತರಾದ ಬಳಿಕ ಬಿಂದಿಯಾ ಬದುಕು ಏನಾಯ್ತು? ಯಾರನ್ನ ಮದುವೆ ಆದ್ರು? ಈಗ ಹೇಗಿದ್ದಾರೆ? ಆ ಡೀಟೇಲ್ಸ್ ನಿಮ್ಮ ಮುಂದೆ. ಬಿಂದಿಯಾ ಬದುಕಲ್ಲಿ ಪ್ರೀತಿಯ ತಂಗಾಳಿ. ಆಲ್ರೌಂಡರ್ ಕಟ್ಟಿದ್ರು ನಟಿಗೆ ತಾಳಿ. ಸಿನಿಮಾ ಲೈಫ್ ಅಲ್ಲಿ ಹೆಚ್ಚಿನ ಸಕ್ಸಸ್ ಕಾಣದ ಬಿಂದಿಯಾ ರಿಯಲ್ ಲೈಫ್ ಅಲ್ಲಿ ಸುಖವಾಗಿದ್ದಾರೆ. ಬಿಂದಿಯಾ ಸಿನಿಮಾ ಲೋಕದಿಂದ ದೂರವಾದ್ರು. ಆದ್ರೆ ಕ್ರಿಕೆಟರ್ ಮನೋಜ್ ಪ್ರಭಾಕರ್ ಬದುಕಿಗೆ ಹತ್ತಿರವಾದ್ರು. ಹೌದು, ಅದಾಗ್ಲೇ ಮ್ಯಾಚ್ ಫಿಕ್ಸಿಂಗ್ ಹಗರಣದಿಂದ ಗಂಭೀರ ಆರೋಪಗಳೊಂದಿಗೆ ಸಾಕಷ್ಟು ಚರ್ಚೆಗೂ ವಿವಾದಕ್ಕೂ ಗುರಿಯಾಗಿದ್ದ ಮನೋಜ್ ಪ್ರಭಾಕರ್ ಬಿಂದಿಯಾ ಬದುಕಿನಲ್ಲಿ ಬಂದಿದ್ರು. 1994
ಕಾಲೇಜಿನಲ್ಲಿ ಶುರುವಾದ ಇಬ್ಬರ ಪ್ರೀತಿ ಮದುವೆಯ ತಿರುವು ಪಡೆಯಿತು. ಮನೋಜ್ ಅದಾಗ್ಲೇ ವಿವಾಹಿತರೂ ಆಗಿದ್ರು. ಆರಂಭದಲ್ಲಿ ಸ್ನೇಹಿತರಾಗಿದ್ದ ಇಬ್ಬರು ಪರಸ್ಪರ ಪ್ರೀತಿಸಲು ಶುರು ಮಾಡಿದ್ರು. ಮುದ್ದಿನ ಹುಡುಗಿಯ ಬದುಕಿನಲ್ಲಿ ಮನೋಜ್ ಪ್ರಭಾಕರ್ ಅಡಿ ಇಡುವ ವೇಳೆಗಾಗ್ಲೇ ಅವರು ಸಾಕಷ್ಟು ವಿವಾದಕ್ಕೀಡಾಗಿದ್ರು. ಆ ಸಂಕಷ್ಟದಲ್ಲಿ ಮನೋಜ್ ಬೆನ್ನಿಗೆ ನಿಂತಿದ್ದ ಬಿಂದಿಯಾ ತನ್ನ ಸಿನಿಮಾ ಕರಿಯರ್ ಕೈಬಿಟ್ಟು ಮನೋಜ್ ಕೈ ಹಿಡಿಯುವುದಕ್ಕೆ ನಿರ್ಧರಿಸಿದ್ರು. ಮನೋಜ್ ಪ್ರಭಾಕರ್ 1997ರಲ್ಲಿ ಬಿಂದಿಯಾರನ್ನ ವಿವಾಹವಾದ್ರು. ಮನೋಜ್ ಪ್ರಭಾಕರ್ ಜೊತೆಗೆ ರಹಸ್ಯವಾಗಿ ನಿಖಾ ಮಾಡಿಕೊಂಡ ಫರ್ಹೀನ್ ಅಲಿಯಾಸ್ ಬಿಂದಿಯಾ ಆ ಬಳಿಕ ಸಿನಿಮಾ ಬದುಕಿನ ಲೈಮ್ ಲೈಟ್ ನಿಂದ ಸಂಪೂರ್ಣವಾಗಿ ದೂರವಾಗೇ ಬಿಟ್ರು. ಪಶ್ಚಾತ್ತಾಪದ ಬಿಸಿಯೇ ಹಾಗೆ ಸುಡುವಷ್ಟು ಸುಡುತ್ತೆ. ಹೊರ ಹಾಕದಿದ್ರೆ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ದಿದ್ರೆ ಹೃದಯದಲ್ಲಿ ಗಿಲ್ಟ್ ಇನ್ನಷ್ಟು ಕೆಂಡವಾಗುತ್ತೆ. ಹೀಗಾಗಿ 34 ವರ್ಷಗಳ ಬಳಿಕ ತಾವು ಮಾಡಿದ ತಪ್ಪಿಗೆ ನಟಿ ಕ್ಷಮೆ ಕೇಳಿದ್ದಾರೆ.